ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ತೊಂಡೆಕಾಯಿಂದ ಒಂದು ಟೇಸ್ಟಿಯಾದ ಚಟ್ನಿಯನ್ನು ಮಾಡ್ತಾಯಿದ್ದೇನೆ. ಸ್ವಲ್ಪ ಹುಳಿಯಾಗಿ ಖಾರವಾಗಿ ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ಅನ್ನದ ಜೊತೆ ತಿನ್ನಲಿಕ್ಕೆ ಇದು ತುಂಬ ಟೇಸ್ಟಿಯಾಗಿ ಆಗ್ತದೆ. ಮತ್ತು ಚಪಾತಿ ಜೊತೆ ಬೇಕಾದರೂ ತಿನ್ಬೋದು. ಚಪಾತಿ ದೋಸೆ ಜೊತೆ ಎಲ್ಲ ದೋಸೆ ಜೊತೆ ಎಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಈ ತೊಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ನಾನಿಲ್ಲಿ ಒಂದು 8ರಿಂದ 10 ತೊಂಡೆಕಾಯನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ಚೆನ್ನಾಗಿ ತೊಳೆದು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡಿದ್ದೇನೆ. ಯಾಕೆಂದರೆ ನಾವು ಇದನ್ನು ಹುರ್ಕೊಳ್ಳಿಕ್ಕೆ ಹೋಗೋದ್ರಿಂದ ನಾವು ಈ ಥರ ಸಣ್ಣ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಗಾಗುವಾಗೆ ನಾವು ಹುರಿಬೇಕು. ಅದರ ಜೊತೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ನೆಲಗಡಲೆಯನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹಾಗೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ. ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಇದು ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ, ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಂಡ್ಮೇಲೆ ನೋಡಿ, ನೆಲಗಡಲೆದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತದಲ್ಲ, ಆ ಥರ ಚೇಂಜ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನು ತೆಗೆದಿಟ್ಕೊಳ್ತೇನೆ. ಈಗ ಅದೇ ಬಾಣಲೆಗೆ ಒಂದು 5-6 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. 7 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಹಾಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೋದು. ಬೆಳ್ಳುಳ್ಳಿ ಆದಮೇಲೆ ಇದಕ್ಕೆ 7 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. 7 ಬೆಳ್ಳುಳ್ಳಿ ಮತ್ತು 7 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಕಡಿಮೆ ಬೇಕಂತೇಳಿದರೆ ಹಸಿಮೆಣಸನ್ನು ಕಡಿಮೆ ಮಾಡ್ಬೋದು. ಈಗ ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ನೋಡಿ ಇಷ್ಟು ಹುಳಿಯನ್ನು ಹಾಕ್ಕೊಂಡಿದ್ದೇನೆ. ಇದೆಲ್ಲವನ್ನು ಒಟ್ಟಿಗೆ ನಾನು ಹುರ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಒಳ್ಳೆ ಪರಿಮಳ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ನಾವು. ತುಂಬ ಕೆಂಪಾಗೆಲ್ಲ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಅದು ಪರಿಮಳ ಬಂದರೆ ಸಾಕು. ಈಗ ಪುನಃ ಇದಕ್ಕೆ 1 ಸ್ಪೂನ್ನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಅದರಲ್ಲಿ ಈ ನಾವು ಕಟ್ ಮಾಡಿ ಇಟ್ಟುಕೊಂಡ ತೊಂಡೆಕಾಯಿ ಉಂಟಲ್ಲ, ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಾವು. ಅಂದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ವಲ್ಪ ಅದು ಕ್ರಿಸ್ಪಿ ಆಗ್ತದೆ, ಆ ಥರ ಹುರ್ಕೊಳ್ಬೇಕು ನಾವು. ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗ್ತದೆ. ನಾವು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಇದನ್ನು ಹುರ್ಕೊಂಡು ನೋಡಿ, ಕಲರೆಲ್ಲ ನೋಡಿ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆಲ್ಲ. ಈ ಥರ ಕಲರ್ ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗುವವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಮತ್ತು ಮಧ್ಯೆ ಕೈ ಆಡಿಸ್ಬೇಕು. ಆ ಥರ ಮಾಡಿಕೊಂಡು ಇದನ್ನೊಂದು 10 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನಾನು ಹುರ್ಕೊಂಡ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬಿಳಿ ಎಳ್ಳು, ಕಡಲೆ, ಉದ್ದಿನಬೇಳೆ, ತೆಂಗಿನಕಾಯಿ ಎಲ್ಲ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆ ಗ್ರೈಂಡ್ ಮಾಡೋದು. ಮತ್ತು ಇದಕ್ಕೆ ನಾನೀಗ ಹುರಿದುಕೊಂಡ ತೊಂಡೆಕಾಯಿ ಉಂಟಲ್ಲ, ನಾನು ಹುರಿದಿಟ್ಕೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಸಹ ಇದನ್ನು ನಾನು ಲಾಸ್ಟಿಗೆ ಹಾಕ್ಕೊಳ್ಬೇಕು, ತೊಂಡೆಕಾಯನ್ನು. ಈಗ ಇದನ್ನು ಹಾಕ್ಕೊಂಡು ಇದಕ್ಕೆ ಸಹ ಹಾಗೆ ನೀರು ಹಾಕದೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರು ಬೇಕಂತ ಇಲ್ಲ, ತೊಂಡೆಕಾಯಿಯ ನೀರು ಬಿಡೋದ್ರಿಂದ ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಬೇಕಂತ ಇಲ್ಲ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕುವ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಮತ್ತು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನಬೇಳೆ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಇದು ಸಾಸಿವೆ ಎಲ್ಲ ಪಟ ಆಗಲಿ. ಇದಕ್ಕೆ ಒಂದು 4 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಒಗ್ಗರಣೆಯನ್ನು ಈ ಚಟ್ನಿಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡ್ಮೇಲೆ ಚಟ್ನಿಯನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ. ಟೇಸ್ಟಿಯಾಗಿರ್ತದೆ. ಬರೀ ಊಟದೊಟ್ಟಿಗೆ ಇದನ್ನು ತಿಂದರೆ ಬರೀ ಇದರಲ್ಲೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆ ಹಾಕಿದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ.
ಮತ್ತು ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಹಾಕಲಿಕ್ಕಿಲ್ಲ. ತೊಂಡೆಕಾಯಿ ಅದರಲ್ಲಿರುವ ನೀರಿನ ಅಂಶವನ್ನು ಬಿಡೋದ್ರಿಂದ ಗ್ರೈಂಡ್ ಮಾಡುವಾಗ, ಮತ್ತು ತೊಂಡೆಕಾಯಿದು ಲಾಸ್ಟಿಗೆ ಸ್ವಲ್ಪ ಕ್ರಂಚಿ ಸಿಕ್ಕದಲ್ಲ, ಅದು ತುಂಬ ಟೇಸ್ಟಿಯಾಗಿ ಅನಿಸ್ತದೆ, ತುಂಬ ರುಚಿಯಾಗಿರ್ತದೆ. ಯಾವಾಗಲೂ ನಾವು ಈಗ ಈ ಥರ ಮಾಡುವಾಗ ತೊಂಡೆಕಾಯನ್ನು ಲಾಸ್ಟಿಗೆ ಹಾಕ್ಕೊಂಡ್ರೆ ಆಯಿತು. ಮನೆಯಲ್ಲಿ ಏನಾದರೂ ತೊಂಡೆಕಾಯಿ ಒಂದೊಂದು ಸಲ ಸಾರು ಮಾಡಿ ತೊಂಡೆಕಾಯಿ ಉಳಿದಿರ್ತದೆ, ಸ್ವಲ್ಪ ಏನು ಮಾಡೋದು ಅಂತ ಗೊತ್ತಾಗ ಈ ಥರ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ತೊಂಡೆಕಾಯಲ್ಲಿ ಏನಾದರೂ ಮಾಡ್ಕೊಳ್ಳುವಂಥದ್ದಿದ್ದರೆ ಈ ಥರ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತೊಂಡೆಕಾಯಿ ವೇಸ್ಟು ಆಗೋದಿಲ್ಲ. ನೀವು ಒಂದು ಸಲ